ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ನಮ್ಮ ಸ್ಟೋರಿ ಸಂಗಾತಿ ಚಾನೆಲ್ಗೆ ಸ್ವಾಗತ. ನಿಮಗೆ ನಮ್ಮ ಕತೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆರೆತ ಹೃದಯಗಳು ಭಾಗ 20. ಸಮನ್ಯು ಕ್ಯಾಬಿನ್ಗೆ ಹೋದ ತನ್ವಿಯನ್ನು ನೋಡಿ ಆಶ್ಚರ್ಯದಿಂದ, ನೀನಾ? ಯಾರೇ ನಿನ್ನನ್ನು ನನ್ನ ಕ್ಯಾಬಿನ್ ಒಳಗಡೆ ಬಿಟ್ಟಿದ್ದು? ನನ್ನ ಆಫೀಸ್ಗೆ ಬರುವಷ್ಟು ನಿನಗೆ ಧೈರ್ಯ ಬಂತಾ ಎಂದು ಸಮನ್ಯು ಕಿರುಚಿಕೊಳ್ಳುವನು. ಆ ಕಿರುಚಾಟಕ್ಕೆ ತನ್ವಿ ಬೆಚ್ಚಿ ಬೀಳುವಳು. ತನ್ನ ಬಾಸ್ ಸಮನ್ಯು ಆಗಿರಬಹುದು ಎಂದು ಅವಳು ಕನಸಿನಲ್ಲಿಯೂ ಯೋಚನೆ ಮಾಡಿರುವುದಿಲ್ಲ. ಅವನ ಕಿರುಚುವಿಕೆಗೆ ಹೆದರಿ ಅವಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದು ಹೋಗಿತ್ತು. ತನ್ವಿ ಕಣ್ಣು ಬಾಯಿ ಬಿಟ್ಟು ನೋಡುತ್ತಾಳೆ. ಅವಳ ಮುಂದೆ ಕುಳಿತಿದ್ದವನು ಬೇರೆ ಯಾರೂ ಅಲ್ಲ, ನಿನ್ನೆ ತನ್ನನ್ನು ಬೀಳಿಸಿ ಹೋದ ಅದೇ ವ್ಯಕ್ತಿ, ತನ್ನನ್ನು ತೋಳಿನಲ್ಲಿ ಹಿಡಿದಿದ್ದ ಅದೇ ವ್ಯಕ್ತಿ, ತಾನು ಕೆಟ್ಟವನು ಎಂದು ಭಾವಿಸಿದ್ದ ಅದೇ ವ್ಯಕ್ತಿ ಸಮನ್ಯು. ತನ್ವಿ ಮನಸ್ಸಿನಲ್ಲಿ, ದೇವರೇ, ಇವನು ಇಲ್ಲೇ, ಅದು ಈ ಕಂಪನಿಯಲ್ಲಿ ಇರುವುದಾ? ಈ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿರೋ ಸಮನ್ಯು ಇವನೇನಾ? ಮುಗೀತು ನನ್ನ ಕತೆ. ಮೊದಲ ದಿನವೇ ಇವನಿಗೆ ಕಚ್ಚಿ ಬಂದಿದ್ದೀನಿ, ಬಾಯಿಗೆ ಬಂದಂತೆ ಮಾತನಾಡಿದ್ದೀನಿ. ಅದೆಲ್ಲ ಕೇಳಿಸಿಕೊಂಡು ಈ ವ್ಯಕ್ತಿ ನನ್ನನ್ನು ಆಫೀಸಿನಲ್ಲಿ ಇರುವುದಕ್ಕೆ ಬಿಡುತ್ತಾನಾ? ಖಂಡಿತ ಇಲ್ಲ. ನಾನು ಆಡಿರುವ ಮಾತೇ ಅಂಥದ್ದು. ನನಗೂ ಬುದ್ಧಿ ಇಲ್ಲ. ಹಿಂದು ಮುಂದೆ ಯೋಚನೆ ಮಾಡದೆ ಮಾತಾಡಿ ಬಿಡ್ತೀನಿ. ಯಾರು ಹೇಗೆ ಏನು ಅನ್ನೋದು ಕೂಡ ಆ ಕ್ಷಣಕ್ಕೆ ಯೋಚನೆ ಮಾಡಲ್ಲ. ಸಮನ್ಯು ಕೂಡ ಅದೇ ಶಾಕ್ನಲ್ಲಿ ಇದ್ದನು. ಅವನು ಕುರ್ಚಿಯಿಂದ ಎದ್ದು ನಿಂತು ಬಿಡುತ್ತಾನೆ. ಸಮನ್ಯು ಕೋಪದಿಂದ, ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಭಿಕ್ಷೆ ಬೇಡೋಕೆ ಬಂದ್ಯಾ? ನಿನ್ನೆ ನೀನು ಹೇಳಿದ ಪ್ರತಿಯೊಂದು ಮಾತು ನನ್ನ ಕಿವಿಯಲ್ಲಿ ಗುಯ್ಗುಟ್ಟುತ್ತಿದೆ. ಪಾಪ ಹುಡುಗಿ ಬೀಳುತ್ತಿದ್ದಾಳೆ ಅಂತ ಹೆಲ್ಪ್ ಮಾಡೋಕೆ ಬಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ? ಅದರಲ್ಲೂ ನಾನು ಕಚ್ಚಿದ್ದು ಬೇರೆ. ಅದಕ್ಕೆ ನನಗೆ ನಿನ್ನಂತ ಹುಡುಗಿಯರನ್ನು ಕಂಡ್ರೆ ಆಗಲ್ಲ. ಐ ಹೇಟ್ ಗರ್ಲ್ಸ್. ತನ್ವಿಗೆ ಅವನ ಮಾತು ಮನಸ್ಸಿಗೆ ಚುಚ್ಚಿದಂತೆ ಆಗುತ್ತದೆ. ಇಲ್ಲಿಯವರೆಗೆ ಅವಳಿಗೆ ಈ ರೀತಿ ಮಾತುಗಳನ್ನು ಯಾರೂ ಹೇಳಿರಲಿಲ್ಲ. ತನ್ವಿ ಸ್ವಲ್ಪ ಕೋಪದಿಂದಲೇ, ಮರ್ಯಾದೆಯಿಂದ ಮಾತನಾಡಿ ಸರ್, ಇದು ಆಫೀಸ್, ನಾನು ಇಲ್ಲಿ ಎಂಪ್ಲಾಯಿ. ನಾನೇನು ನಿಮ್ಮ ಮನೆಯ ಕೆಲಸಕ್ಕೆ ಬಂದಿಲ್ಲ. ನಿಮ್ಮ ಹಾಗೆಯೇ ಈ ಕಂಪನಿ ಅಭಿವೃದ್ಧಿಗೆ ಕೆಲಸ ಮಾಡೋಕೆ ಬಂದಿರೋದು. ನೀವೇನು ಈ ಕಂಪನಿಯ ಬಾಸ್ ಅಲ್ಲ, ನನ್ನ ಹಾಗೆ ಎಂಪ್ಲಾಯಿ. ಆದರೆ ನನಗಿಂತ ಸ್ವಲ್ಪ ಎತ್ತರದ ಸ್ಥಾನ ಸಿಕ್ಕಿದೆ ಎನ್ನುವ ಮಾತ್ರಕ್ಕೆ ನನ್ನ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿಲ್ಲ. ಸಮನ್ಯು ವ್ಯಂಗ್ಯವಾಗಿ ನಗುತ್ತಾ, ಚೆನ್ನಾಗಿ ಮಾತಾಡ್ತೀಯ. ಎಂಪ್ಲಾಯಿ ನನ್ನ ಟೀಮ್ನಲ್ಲಿ? ನೋ ವೇ. ನಿನ್ನಂತ ಇರೆಸ್ಪಾನ್ಸಿಬಲ್ ಹುಡುಗಿ ನನ್ನ ಟೀಮ್ನಲ್ಲಿ ಇರೋಕೆ ಸಾಧ್ಯವೇ ಇಲ್ಲ. ನಿನ್ನೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಡದೆ ರಜೆ ಮಾಡಿದ್ದು ನೀನೇ ಅಲ್ವಾ? ನಿನ್ನೆ ಬಗ್ಗೆ ಮೈತ್ರಿ ಹೇಳಿದಾಗಲೇ ನನಗೆ ಅನುಮಾನ ಬಂದಿತ್ತು, ಈ ಹುಡುಗಿ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ನಿನ್ನನ್ನು ನೋಡಿದ ಮೇಲೆ ಕನ್ಫರ್ಮ್ ಆಯ್ತು ಬಿಡು. ತನ್ವಿ ತಲೆ ತಗ್ಗಿಸುವಳು. ಅವಳಿಗೆ ಜ್ವರದಿಂದ ಕಣ್ಣು ತಿರುಗಿದಂತೆ ಆಗುತ್ತಿತ್ತು. ಅವಳಿಗೆ ಜ್ವರ ಮತ್ತಷ್ಟು ಜಾಸ್ತಿಯಾಗಿತ್ತು. ಆದರೆ ಯಾರೊಂದಿಗೂ ಅದನ್ನು ಹೇಳಿಕೊಳ್ಳುವ
ಹೇಳಿಕೊಳ್ಳುವುದಿಲ್ಲ. ಆಫೀಸ್ನ ಮೊದಲ ದಿನ ಆಗಿರುವುದರಿಂದ ಅಷ್ಟು ಸಲಿಗೆ ಅವಳಿಗೆ ಯಾರ ಬಳಿಯೂ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ನಿನ್ನೆ ರಜೆ ಮಾಡಿದ್ದೀನಿ, ಇವತ್ತು ತನ್ನಿಂದ ಯಾವುದೇ ರೀತಿಯ ತಪ್ಪಾಗಬಾರದು ಎಂದು ಅವಳು ಸುಮ್ಮನೇ ಇದ್ದಳು. ಜ್ವರದಿಂದ ಮೈ ಸುಡುತ್ತಿದ್ದರೂ ಅದನ್ನು ತೋರಿಸಿಕೊಳ್ಳದೆ ತನ್ನ ದೇಹದಲ್ಲಿರುವ ಅಷ್ಟೂ ಶಕ್ತಿಯನ್ನು ಒಟ್ಟುಗೂಡಿಸಿ ಸಮನ್ಯು ಎದುರು ನಿಂತಿದ್ದಳು. ತನ್ವಿ ಸ್ವಲ್ಪ ತಣ್ಣನೆಯ ಧ್ವನಿಯಲ್ಲಿ, ಸಾರ್, ನಿನ್ನೆ ನನಗೆ ತುಂಬಾ ಜ್ವರ ಬಂದಿತ್ತು. ಹಾಸ್ಪಿಟಲ್ಗೆ ಹೋಗಿದ್ದೆ. ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಅದಕ್ಕೆ ಮೇಲ್ ಮಾಡೋಕೆ ಆಗಿಲ್ಲ. ಸಾರಿ ಸರ್. ಇನ್ನು ಮುಂದೆ ನನ್ನಿಂದ ಈ ರೀತಿಯ ತಪ್ಪುಗಳು ಆಗುವುದಿಲ್ಲ. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡಿ. ಆದರೆ ಅವಳ ತಣ್ಣನೆಯ ಧ್ವನಿ ಸಮನ್ಯು ಕೋಪವನ್ನು ತಣ್ಣಗಾಗಿಸುವುದಿಲ್ಲ. ಅವನಿಗೆ ಅವಳ ಮೇಲೆ ಮತ್ತಷ್ಟು ಕೋಪ ಬಂದಿತ್ತು. ಯಾಕೆಂದರೆ ಇದು ನಿನ್ನ ಕಂಪನಿ ಅಲ್ಲ ಎಂದು ಅವಳು ಹೇಳಿದ್ದು ಅವನಿಗೆ ಹರ್ಟ್ ಆಗಿತ್ತು. ಸಮನ್ಯು, ಸಾರಿ. ನಿನ್ನ ಸಾರಿ ಕೇಳಿ ನಾನು ಕಂಪನಿಯನ್ನು ನಡೆಸಬೇಕಾ? ನಿನಗೆ ಗೊತ್ತಾ, ನಿನ್ನಿಂದಾಗಿ ನಿನ್ನೆ ಒಂದು ಇಡೀ ಪ್ರಾಜೆಕ್ಟ್ ಡಿಲೇ ಆಯಿತು. ನಿನ್ನಂತವರಿಗೆ ಕೆಲಸ ಕೊಟ್ಟಿದ್ದೇ ತಪ್ಪು. ತ್ರಿಷಾಗೆ ಈ ಕಂಪನಿಗೆ ಯಾವ ರೀತಿ ಎಂಪ್ಲಾಯಿಯನ್ನು ತಗೋಬೇಕು, ಅವರನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋ ಕನಿಷ್ಠ ಕ್ವಾಲಿಟಿನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದ ಎಂಪ್ಲಾಯಿಗಳನ್ನು ತಗೊಳ್ಳೋದು, ಅವರನ್ನೆಲ್ಲ ನನ್ನ ಟೀಮ್ಗೆ ತಂದು ಸೇರಿಸೋದು, ಇದೇ ಆಯಿತು. ನಿಮ್ಮನ್ನು ತಿದ್ದಿ ಸರಿ ಮಾಡುವಷ್ಟರಲ್ಲಿ ನನ್ನ ಜೀವನವೇ ಹೋಗಿರುತ್ತೆ. ಅದರಲ್ಲೂ ಹೇಳೋದು ಬರೀ ಸುಳ್ಳು, ಯಾವಾಗಲೂ ಡ್ರಾಮಾ. ತನ್ವಿಗೆ ಅವನ ಮಾತಿನಿಂದ ಕೋಪ ಬಂದಿತ್ತು. ತನ್ವಿ, ಹಾಗೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿನ್ನೆ ನಡೆದ ಘಟನೆಯಲ್ಲಿ ನನ್ನ ತಪ್ಪು ಎಷ್ಟು ಇದೆಯೋ ನಿಮ್ಮ ತಪ್ಪು ಕೂಡ ಅಷ್ಟೇ ಇದೆ. ಇಬ್ಬರ ನಡುವೆ ತಪ್ಪು ಕಲ್ಪನೆಯಾಗಿದೆ. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದಯವಿಟ್ಟು ದ್ವೇಷ ಮಾಡಬೇಡಿ. ಪರ್ಸನಲ್ ಬೇರೆ, ಪ್ರೊಫೆಷನಲ್ ಬೇರೆ. ಎಂದು ಹೇಳುತ್ತಿರುವ ಹೊತ್ತಿಗೆ ಅವಳಿಗೆ ಕಣ್ಣು ತೇಲಿದಂತಾಗಿ ಸರ್ ಸರ್ ಎಂದು ಹೇಳುತ್ತಾ ಸಮನ್ಯುವನ್ನು ಕರೆದಂತೆ ಮಾಡುವಳು. ಅವಳಿಗೆ ನಿಲ್ಲಲು ಆಗುತ್ತಿರಲಿಲ್ಲ. ಸಮನ್ಯು ಸಹಾಯವನ್ನು ಕೇಳುವಳು. ಆದರೆ ಸಮನ್ಯು ಮಾತ್ರ ಮತ್ತಷ್ಟು ಕೋಪದಿಂದ ನನ್ನ ಬೈಗುಳದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಡ್ರಾಮಾ ಶುರು ಮಾಡಿದ್ದೀಯಾ? ನಿನ್ನ ಈ ರೀತಿಯ ಡ್ರಾಮಾವನ್ನು ನಾನು ತುಂಬಾ ನೋಡಿದ್ದೀನಿ. ನನ್ನ ಎದುರೆಲ್ಲ ಇದನ್ನು ಪ್ರಯೋಗ ಮಾಡಬೇಡ. ಆ ಮಾತು ಮುಗಿಯುವ ಮೊದಲೇ ತನ್ವಿ ಅಲ್ಲೇ ತಲೆ ತಿರುಗಿ ಬೀಳಲು ಹೋಗುತ್ತಾಳೆ. ಸಮನ್ಯು ಒಂದು ಕ್ಷಣ ಗಾಬರಿಯಾಗಿ ಕುರ್ಚಿಯಿಂದ ಎದ್ದು ಓಡಿ ಬರುತ್ತಾನೆ. ನಿನ್ನೆ ಆಫೀಸ್ ಹೊರಗೆ ಹೇಗೆ ಹಿಡಿದಿದ್ದನೋ ಹಾಗೆಯೇ ಇವತ್ತು ಕೆಳಗೆ ಬೀಳುತ್ತಿದ್ದ ತನ್ವಿಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಳ್ಳುತ್ತಾನೆ. ತನ್ವಿ ಈಗ ಸಮನ್ಯು ತೋಳುಗಳಲ್ಲಿ ಪ್ರಜ್ಞೆ ತಪ್ಪಿದ್ದಳು. ಅವಳ ಸ್ಥಿತಿಯನ್ನು ನೋಡಿ ಸಮನ್ಯುಗೆ ಗಾಬರಿಯಾಗಿತ್ತು. ಸಮನ್ಯುಗೆ ಅವಳ ದೇಹ ವಿಪರೀತ ಬಿಸಿಯಾಗಿರುವುದು ಗೊತ್ತಾಗುತ್ತದೆ. ಅವಳಿಗೆ ನಿಜವಾಗಲೂ ಜ್ವರವಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ.
ಸಮನ್ಯು ಗಾಬರಿಯಿಂದ ತನ್ವಿ ತನ್ವಿ ಕಣ್ಣು ತೆಗೆಯೇ ಎಂದು ಅವನಿಗೆ ಗೊತ್ತಿಲ್ಲದೆ ಏಕವಚನ ಬಂದಿತ್ತು. ಏನೋ ಅವನಿಗೆ ತುಂಬಾ ಹತ್ತಿರವಿರುವವರಿಗೆ ತೊಂದರೆ ಆಗಿದೆ ಎನ್ನುವಂತೆ ಅವನು ಭಯಪಡುತ್ತಿದ್ದ. ಅವನಿಗೆ ಗೊತ್ತಿಲ್ಲದೆ ಅವನ ಮನಸ್ಸು ಚಡಪಡಿಸುತ್ತಿತ್ತು. ಮೈತ್ರಿ ಮೈತ್ರಿ ಬೇಗ ಬನ್ನಿ ಒಳಗೆ, ಅವನು ಜೋರಾಗಿ ಕಿರುಚುತ್ತಾನೆ. ಮೈತ್ರಿ ಮತ್ತು ಇನ್ನೊಬ್ಬ ಹುಡುಗಿ ಓಡಿ ಬರುತ್ತಾರೆ. ಮೈತ್ರಿ ಕ್ಯಾಬಿನ್ ಒಳಗೆ ಬಂದವಳು, ಏನಾಯ್ತು ಸರ್? ಸಮನ್ಯು ಅವನ ತೋಳಿನಲ್ಲಿದ್ದ ತನ್ವಿಯನ್ನು ತೋರಿಸಿ, ಇವಳಿಗೆ ತುಂಬಾ ಜ್ವರ ಇದೆ, ಕಣ್ಣು ತಿರುಗಿ ಬಿದ್ದು ಬಿಟ್ಟಳು, ಬೇಗ ನೀರು ತನ್ನಿ ಎಂದು ಹೇಳಿದ ತಕ್ಷಣ ಮೈತ್ರಿ ನೀರು ತಂದು ತನ್ವಿ ಮುಖಕ್ಕೆ ಚಿಮುಕಿಸುತ್ತಾಳೆ. ಸಮನ್ಯು ಅವಳನ್ನು ಹಿಡಿದು ನಿಧಾನವಾಗಿ ಕುರ್ಚಿಯ ಮೇಲೆ ಕೂರಿಸುತ್ತಾನೆ. ಎರಡು ನಿಮಿಷದ ನಂತರ ತನ್ವಿ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ. ಅವಳಿಗೆ ಎದುರಿಗೆ ಸಮನ್ಯು ತುಂಬಾ ಟೆನ್ಷನ್ನಲ್ಲಿ ನಿಂತಿರುತ್ತಾನೆ. ತನ್ವಿ ದುರ್ಬಲವಾದ ಕ್ಷೀಣ ಧ್ವನಿಯಲ್ಲಿ, ಸರ್, ಸಾರಿ ಸರ್. ಸಮನ್ಯು ಸಮಾಧಾನದಿಂದ, ಸುಮ್ಮನೆ ಇರು, ನಿನಗೆ ಇಷ್ಟು ಜ್ವರ ಇಟ್ಕೊಂಡ್ರೆ ಯಾಕೆ ಆಫೀಸಿಗೆ ಬಂದೆ? ಮನೆಯಲ್ಲಿ ಇರಬೇಕಿತ್ತು ತಾನೆ? ನನಗೆ ಅರ್ಥ ಆಗುವ ರೀತಿ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಿದ್ನಾ? ನಾನು ಮನುಷ್ಯನೇ, ನನಗೂ ಮನುಷ್ಯರ ಕಷ್ಟ ಏನು ಅಂತ ಅರ್ಥವಾಗುತ್ತೆ. ಈಗ ಅವನ ಧ್ವನಿಯಲ್ಲಿ ಕೋಪ ಇಲ್ಲ, ಒಂದು ಕಾಳಜಿ ಇತ್ತು, ಅದರಲ್ಲೂ ವಿಶೇಷ ಕಾಳಜಿ ಇತ್ತು. ಅದು ಸಮನ್ಯುಗೆ ಕೂಡ ಗೊತ್ತಿರಲಿಲ್ಲ. ತನ್ವಿ ಸ್ವಲ್ಪ ಮೇಲೆ ಎದ್ದು ಕುಳಿತುಕೊಂಡು, ನೀವು ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀರಾ ಅಂತ ಭಯ ಆಯಿತು ಸರ್, ಅದಕ್ಕೆ ಬಂದೆ. ನನಗೆ ಈ ಕೆಲಸ ಬೇಕು ಸರ್. ಸಮನ್ಯು ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಸರಿ, ಇವತ್ತು ನೀನು ಮನೆಗೆ ಹೋಗು, ಈಗ ಆಟೋ ಬುಕ್ ಮಾಡ್ತೀನಿ, ನಾಳೆ ಆರಾಮಾದ್ಮೇಲೆ ಬಾ, ಕೆಲಸದ ಬಗ್ಗೆ ಆಮೇಲೆ ಮಾತನಾಡೋಣ. ಮೈತ್ರಿ ಇವಳನ್ನು ಕೆಳಗೆ ಕರೆದುಕೊಂಡು ಹೋಗಿ ಆಟೋ ಹತ್ತಿಸಿ. ತನ್ವಿ ಏಳಲು ಹೋಗುತ್ತಾಳೆ, ಆದರೆ ಮತ್ತೆ ತಲೆ ತಿರುಗುತ್ತದೆ. ಸಮನ್ಯು ಮತ್ತೆ ಅವಳ ಕೈ ಹಿಡಿದು ಆಸರೆಯಾಗುತ್ತಾನೆ. ಈ ಬಾರಿ ತನ್ವಿ ಅವನ ಕೈಯನ್ನು ದೂರ ತಳ್ಳುವುದಿಲ್ಲ. ತನ್ವಿ ಮನಸ್ಸಿನಲ್ಲಿ, ಇವನು ನಾನು ಅಂದುಕೊಂಡಷ್ಟು ಕೆಟ್ಟವನು ಅಲ್ಲ ಅನ್ಸುತ್ತೆ, ನಾನೇ ಇವರ ಬಗ್ಗೆ ತಪ್ಪಾಗಿ ಅಂದುಕೊಂಡು ಹಾಗೆಲ್ಲ ಗೊತ್ತಿಲ್ಲದೆ ಇವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಬಾರದಿತ್ತು, ಪಾಪ ಅದೆಷ್ಟು ಬೇಜಾರು ಮಾಡಿಕೊಂಡಿದ್ದಾರೆ ಎಂದು ಯೋಚಿಸುವಳು. ಸಮನ್ಯು ಮನಸ್ಸಿನಲ್ಲಿ, ಈ ಹುಡುಗಿ ನಿಜವಾಗಲೂ ತುಂಬಾ ಕಷ್ಟದಲ್ಲಿದ್ದಾಳೆ ಅನಿಸುತ್ತೆ, ನಾನು ಸುಮ್ಮನೆ ಬೈದೆನಾ? ತನ್ವಿ ನಿಧಾನವಾಗಿ ಕ್ಯಾಬಿನ್ನಿಂದ ಹೊರಗೆ ಹೋಗುತ್ತಾಳೆ. ಸಮನ್ಯು ಅವಳು ಹೋಗುವವರೆಗೂ ನೋಡುತ್ತಾ ನಿಲ್ಲುತ್ತಾನೆ. ಈ ಕತೆ ಮುಂದುವರಿಯುವುದು. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ಥ್ಯಾಂಕ್ ಯು.